ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ವಿಷ್ಣುತತ್ವ ನಿರ್ಣಯದ ನಚ ನಿತ್ಯತ್ವಂ ವಿನಾ ವೇದಾನಾಂ ದರ್ಶನ ವ್ಯವಹಾರೋ ಯುಜ್ಯತೆ ಅಂತನ್ನುವ ಮೂಲ ಆಗಿತ್ತು. ಟೀಕೆ ಆಗಬೇಕಿದೆ. ಅದಕ್ಕಿಂತ ಮೊದಲು ಮೂಲವನ್ನು ಸಂಕ್ಷೇಪ ಮಾಡಿಬಿಡ್ತೇನೆ. ವೇದವನ್ನು ನಿತ್ಯ ಅಂತ ಒಪ್ಪಬೇಕು. ಅದಕ್ಕಾಗಿ ಅದನ್ನು ದರ್ಶನ ಅಂತ ಕರೀತಾರೆ. ಕಂಡದ್ದು ಎಲ್ಲರೂ ಕಂಡದ್ದಷ್ಟೇ ಅಲ್ಲ. ವೇದ ಹೇಗೆ ನಿತ್ಯ? ವೇದ ಅಂದ್ರೇನು? ವರ್ಣ ಪದ ಇವುಗಳ ಸಮೂಹ. ವರ್ಣಪದಗಳು ಅನಿತ್ಯ. ಆದ್ದರಿಂದ ಆ ವರ್ಣಪದಗಳ ಸಮೂಹವೆನಿಸಿದ ವೇದ ಹೇಗೆ ನಿತ್ಯ ಆಗತ್ತೆ? ಅದು ಅನಿತ್ಯ ಆಗತ್ತಲ್ವಾ ಅಂದರೆ ಇಲ್ಲ. ದೇವರು ಸರ್ವಜ್ಞ. ಅವನ ಬುದ್ಧಿಯಲ್ಲಿ ಹಾಗೇ ಇದೆ. ವರ್ಣ ಪದಗಳೆಲ್ಲ ಅನಿತ್ಯ ಆಗೋದು ಯಾವಾಗ? ನಮ್ಮ ಅಶಕ್ತಿಯಿಂದ. ಜ್ಞಾನ ಅನ್ನೋದು ಎಷ್ಟು ಕಾಲ ಇರುತ್ತೆ ಅಂತ. ಜ್ಞಾನ ಅನ್ನೋದು ಕ್ಷಣನಿಷ್ಠ ಅಂತೆ. ಅಪೇಕ್ಷಾ ಜ್ಞಾನ ಅಂತ ಒಂದು ಕರೀತಾರೆ. ಅಂದರೆ ನಂಬರ್ನ ಇಟ್ಕೊಳ್ಳೋದು. 1, 2, 3, 4 ಈ ನಂಬರ್ನ ಎಣಿಸುವಾಗ ಮಾತ್ರ ತ್ರಿಕ್ಷಣಾವಸ್ಥಾಯಿ 3 ಕ್ಷಣ ಇರುತ್ತೆ. ಇಲ್ಲ ಅಂದರೆ ಏಕಕ್ಷಣಾವಸ್ಥಾಯಿ. ಜ್ಞಾನ ಅನ್ನೋದು ಕ್ಷಣ, ಆ ಕ್ಷಣದಲ್ಲಿ ಮಾತ್ರ ಇರುತ್ತೆ. ಆಮೇಲೆ ಅದರ ಸಂಸ್ಕಾರ ಇರುತ್ತೆ. ನೆನಪು ಅನ್ನೋದು ಅದರ ಸಂಸ್ಕಾರ. ಅದರಿಂದಾಗಿ ವರ್ಣ ಹಾಗೂ ಪದ ಅನಿತ್ಯ ಆದಮೇಲೆ ವರ್ಣ ಹಾಗೂ ಪದಗಳ ಸಮೂಹವೆನಿಸಿದ ವೇದ ಅನಿತ್ಯ ಅಲ್ವೇ? ನಿತ್ಯ ಹೇಗಾಗತ್ತೆ ಅಂತ ಪ್ರಶ್ನೆ ಬಂದರೆ ಇಲ್ಲ. ದೇವರು ಸರ್ವಜ್ಞ. ಅವನ ಬುದ್ಧಿಯಲ್ಲಿ ಯಾವಾಗಲೂ ಈ ವರ್ಣ ಹಾಗೂ ಪದ, ಇದರ ಸ್ವರ ಇದು ಹೀಗೇ ಇರುತ್ತೆ. ಅದರಿಂದಾಗಿ ನಿತ್ಯ ಅಲ್ಲ. ಸಂಸ್ಕಾರ ಅಂತ ಯಾಕೆ ಅನ್ನಬಾರದು? ನಮಗೂ ಕೂಡ ಪೂರ್ತಿ ನೆನಪಿರಲ್ಲ, ಒಪ್ಕೊಳ್ಳೋಣ. ಆದರೆ ಸಂಸ್ಕಾರ ಇರುತ್ತೆ. ಅಂತನ್ಬೇಕಾದ್ರೆ ಬಂತು, ಹೊರಟೋಯ್ತು. ಜ ಅನ್ನುವಾಗ, ಅಜ ಅನ್ನುವಾಗ ಜಕಾರ ಹೇಳಿದಾಗ ಅಕಾರ ನಾಶ ಆಗಿ ಹೋಯಿತು. ಅಜಹ ಆಡು, ತಿಷ್ಠತಿ ನಿಲ್ಲುತ್ತದೆ. ತಿ ಅನ್ಬೇಕಾದ್ರೆ ಅಜಹ ಅನ್ನೋದು ಇಲ್ಲ. ಷ್ಠ ಹೇಳಬೇಕಾದ್ರೆ ತಿ ಇಲ್ಲ. ತಿ ಹೇಳಬೇಕಾದ್ರೆ ಷ್ಠ ಇಲ್ಲ. ತಿಷ್ಠತಿ, ಅಜಹ ತಿಷ್ಠತಿ, ಆಡು ಮೇಯುತ್ತಿದೆ. ಈ ವಾಕ್ಯ ಹೇಳುವಾಗ ಆ ಅನ್ಬೇಕಾದ್ರೆ ಇರುತ್ತೆ. ಡು ಅನ್ಬೇಕಾದ್ರೆ ಆಡು ಹೋಗಿರುತ್ತೆ, ಆ ಹೋಗಿರುತ್ತೆ. ಆಡು ಮೇಯುತ್ತಾ ಇದೆ. ಮೇ ಹೇಳಬೇಕಾದ್ರೆ ಆ ಮತ್ತೆ ಡು ಎರಡೂ ಇಲ್ಲ. ಯು ಹೇಳಬೇಕಾದ್ರೆ ಆ ಡು ಮೇ ಇಲ್ಲ. ತಾ ಅನ್ಬೇಕಾದ್ರೆ ಆಡು ಮೇಯೂ ಇಲ್ಲ. ಇದೆ ಅಂತನ್ನುವಾಗ ತಾನೂ ಇಲ್ಲ. ಅಷ್ಟೂ ವಾಕ್ಯ ಇಲ್ಲ. ಮತ್ತೆ ಹೇಗೆ ನಾವು ಹೇಳ್ತೇವೆ ಅಂದರೆ ಸಂಸ್ಕಾರ, ಇಂಪ್ರೆಷನ್. ಸಂಸ್ಕಾರ ಅಂತ ಮಾತ್ರ ಹೇಳೋಣ, ಇಲ್ಲ, ಸಂಸ್ಕಾರ ಅಲ್ಲ. ಯಾಕೆಂದರೆ ದೇವರು ನಿತ್ಯ. ಅವನು ಸಂಸ್ಕಾರವಲ್ಲದೆ ಆ ನಿತ್ಯವೂ ನೆನಪಿನಲ್ಲಿ ಇಟ್ಟುಕೊಳ್ಳಬಲ್ಲ ಶಕ್ತಿ ಅವನಿಗಿದೆ. ವೇದಗಳು ಹಾಗೆ ಹೇಳುತ್ತವೆ. ಇನ್ನೂ ಪ್ರತ್ಯಭಿಜ್ಞಾ ವಿರೋಧವನ್ನು ಹೇಳಿದ್ದೇವೆ. ಈ ತರಹದ ವೇದ ಇತ್ತು. ಅದೇ ರೀತಿಯಾಗಿ ಅದಕ್ಕೆ ಸಿಮಿಲರ್ ಆಗಿರುವ ಒಂದು ವೇದ. ಅರ್ಥ ಅದೇ, ಸಾಹಿತ್ಯ ಅದೇ ಆಗಿರಬೇಕಾಗಿಲ್ಲ. ಈ ವಾದ ನಾನು ಹೇಳಿದ್ದೇನೆ. ಸತ್ಯಕಾಮರು, ಆಮೇಲೆ DVG ಅವರೆಲ್ಲ ಈ ವಾದದವರಿದ್ದರು. ವೇದ ನಿತ್ಯ ಅಲ್ಲದೆ ಹೋದರೂ ವೇದತ್ವ ನಿತ್ಯ ಅಂತ ಹೇಳ್ತಾ ಇದ್ರು. ಅದು ತರಿತುಮಾರಾಗಿ ತಾರ್ಕಿಕರ ಮತವೇ. ಅದಕ್ಕೆ ಇವರು ಹೇಳ್ತಾರೆ, ಇಲ್ಲ, ಪ್ರತ್ಯಭಿಜ್ಞಾ ವಿರೋಧ, ಅದೇ ವೇದ ಇದು ಅಂತ ಹೇಳಿ ದೇವರಿಗೆ, ಅದೇ ವೇದ ಇದು ಅಂತ ಬ್ರಹ್ಮದೇವರಿಗೆ,
ಅದೇ ವೇದ ಇದು ಅಂತ ಸಪ್ತರ್ಷಿಗಳಿಗೆ, ಅದೇ ವೇದ ಇದು ಅಂತ ಹೇಳಿ ಹೊಳಯಿಸಿಕೊಂಡ ಋಷಿಗಳಿಗೆಲ್ಲ ಅನುಭವ ಇರುವಾಗ ಅದು ಹೇಗೆ ಹೇಳ್ತೀರ ನೀವು? ಪುರಾಣಾನಾಮಪ್ಯನ್ಯಥಾ ಶಬ್ದ ರಚನಮೇವ ಅನಿತ್ಯತ್ವಂ. ಹಾಗಾದರೆ ಪುರಾಣಕ್ಕೂ ವೇದಕ್ಕೂ ಏನು ಡಿಫ್ರೆನ್ಸು? ಇಲ್ಲ, ಪುರಾಣಕ್ಕೆ ಬೇರೆ ಶಬ್ದ ರಚನೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನಾರಾಯಣಂ ಇದ್ದರೆ ಜನಾರ್ದನಂ ನಮಸ್ಕೃತ್ಯ, ದಾಮೋದರಂ ನಮಸ್ಕೃತ್ಯ, ಹೀಗೆ. ಅದರಿಂದಾಗಿ ಆಕಾಶಗುಣವಾದ ಶಬ್ದದಲ್ಲಿ ಅಭಿವ್ಯಕ್ತವಾಗುವ ವರ್ಣ ಅದು ನಿತ್ಯ. ಆ ವರ್ಣಕ್ಕೆ ಒಂದು ಆರ್ಡರ್, ಅದು ಕೂಡ ನಿತ್ಯ. ಕ್ರೊನೊಲಾಜಿಕಲ್ ಆರ್ಡರ್ ಒಂದೇ ಇರುತ್ತೆ, ಯಾವಾಗಲೂ ಒಂದೇ ಇರುತ್ತೆ, ಅದು ನಿತ್ಯ. ಹೀಗಾಗಿ ವೇದವನ್ನು ನಿತ್ಯ ಅಂತ ಹೇಳೋದು. ಇಷ್ಟು ಮೂಲವನ್ನು ನೋಡಿದ್ವಿ. ಈಗ ನಾವು ಪದ್ಮನಾಭ ತೀರ್ಥರನ್ನು ನೋಡಬೇಕಿದೆ. ಅತ್ರ ಸರ್ವಜ್ಞೇನ ಈಶ್ವರೇಣ ಸರ್ವದಾ ಪ್ರತೀಯಮಾನತ್ವಾತ್ ನಿತ್ಯತ್ವಂ ವೇದಾನಾಮಿತಿ ಅದುಕ್ತಂ ತನ್ನಯುಜ್ಯತೆ. ಸರ್ವಜ್ಞನಾದ ಈಶ್ವರನಿಂದ ಸಂಕಲ್ಪಿತವಾದ್ದರಿಂದಲೇನೆ ವೇದ ನಿತ್ಯ. ಪೂರ್ವಪಕ್ಷಿ ಹೇಳ್ತಾನೆ, ಹೀಗೆನ್ನದಿರಿ. ನಷ್ಟಸ್ಯ ಘಟಾದೇಹೇ ಪೂರ್ವಾನುಭವಜನಿತ ಸಂಸ್ಕಾರಸ್ಯಾಪಿ ಸ್ಥಾಯಿತ್ವ ದರ್ಶನಾತ್. ಮಡಿಕೆ ಇರುತ್ತೆ, ಮಡಿಕೆ ನಾಶ ಆಗೋಗುತ್ತೆ. ಆ ಮಡಿಕೆಯನ್ನು ಕುರಿತಾದ ಸಂಸ್ಕಾರ ಸ್ಥಾಯಿಯಾಗಿರುತ್ತೋ ಇಲ್ವೋ? ಅದೇ ಮಡಿಕೆ, ಮಡಿಕೆ ನಾಶ ಆಗೋಗಿದೆ, ಮಡಿಕೆ ನೆನಪಲ್ಲಿದೆ. ಆ ತರಹದ ಮಡಿಕೆ ಇದಲ್ಲ ಅಂತ ನಾನು ಹೇಳ್ತೇನೆ. ಇನ್ನೊಂದು ರೀತಿಯಿಂದ ಹೇಳಬೇಕು ಅಂದರೆ ಮಧ್ವಾಚಾರ್ಯರ ಒಂದು ಕಡೆ ಹೇಳ್ತಾರೆ, ನಷ್ಟಾನಾಮಪಿ ವಸ್ತುನಾಂ ಭೇದೋ ನೈವ ವಿನಶ್ಯತಿ ಅಂತ. ವಸ್ತು ನಾಶ ಆಗೋದ್ರೂ ವಸ್ತು ಭೇದ ಮಾತ್ರ ನಾಶ ಆಗಲ್ಲ ಅಂತ. ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಏನು ಚೆನ್ನಾಗಿದೆಯಾ? ಅಯ್ಯೋ ಇದು ಅಷ್ಟೊಂದು ಚೆನ್ನಾಗಿಲ್ಲ, ಅದು ನನ್ನ ಹತ್ರ ಎಷ್ಟು ಚೆನ್ನಾಗಿತ್ತು, ಹಾಳಾಗಿ ಹೋಯಿತು, ಅದ್ರ ಥರ ಇದು ಬರಲ್ಲ ಅಂತ ಹೇಳ್ತೇವೆ. ನಷ್ಟಾನಾಮಪಿ ವಸ್ತೂನಾಂ ಭೇದೋ ನೈವ ವಿನಶ್ಯತಿ. ಅದು ಆಗತ್ತೆ. ಅದರಿಂದಾಗಿ ಭೇದ ಅನ್ನೋದು ಸ್ಥಾಯಿ. ಆ ಭೇದ ಉಳಿದದ್ದು ಎಲ್ಲಿ? ಸಂಸ್ಕಾರದಲ್ಲಿ. ಅದೇ ರೀತಿ ವೇದ ಅನ್ನೋದು ಸ್ಥಾಯಿ ಅಲ್ಲದೆ ಹೋದರು, ನಿತ್ಯ ಅಲ್ಲದೆ ಹೋದರು, ವೇದದ ಸಂಸ್ಕಾರ ಸ್ಥಾಯಿ ಯಾಕಾಗಬಾರದು? ಘಟ ಸಂಸ್ಕಾರದ ತರಹ. ತದ್ವದೇವ ಈಶ್ವರೇಣಾಪಿ ಅತೀತಾ ವೇದಾ ಪ್ರತೀಯಂತೆ ಇತ್ತು ವಕ್ತುಂ ಚಕ್ಯತ್ವಾತ್. ದೇವರು ಕೂಡ ಆ ಸಂಸ್ಕಾರವನ್ನು ಅವಲಂಬಿಸ್ಬೋದಲ್ವಾ? ನಮಗಿಂತ ಸ್ವಲ್ಪ ದೊಡ್ಡ ಸಂಸ್ಕಾರದ ಶಕ್ತಿ ಅವನಿಗಿದೆ, ನಮಗಿಂತ ಸ್ವಲ್ಪ ಹಿರಿದಾದ ನೆನಪಿನ ಶಕ್ತಿ ಅವನಿಗಿದೆ ಅಂತ ಒಪ್ಪಿಬಿಡೋಣ. ನಾವು ಚಿಕ್ಕಂದಿನಲ್ಲಿ ಕೇಳಿದ ಪದ್ಯ ಇನ್ನೂ ನೆನಪಲ್ಲುಂಟು. ಅದೇ ರೀತಿ ದೇವರಿಗೆ ಅವಾಗ ಕೇಳಿದ ವೇದ ಇನ್ನೂ ನೆನಪಲ್ಲಿದೆ. ನಮಗೆ ಹೇಗೆ ಇವತ್ತು ಸಂಸ್ಕಾರ ಸಹಕಾರ ಕೊಡುತ್ತೋ ಅದೇ ರೀತಿ ದೇವರಿಗೂ ಕೂಡ ಅವನ ನೆನಪಿನ ಸಂಸ್ಕಾರ ಕೆಲಸ ಮಾಡಲಿ. ವೇದಕ್ಕೆ ಈ ತರಹದ ನಿತ್ಯತ್ವವನ್ನು ಹೇಳಿದ್ರು ಸಾಕು. ನೀವು ಹೇಳೋ ರೀತಿ ಸಖತ್ ಪರ್ಟಿಕ್ಯುಲರ್ ಆಗಿ ಮೆಟಿಕ್ಯುಲಸ್ ಆಗಿ ನಿತ್ಯತ್ವವನ್ನು ಯಾಕೆ ಹೇಳಬೇಕು? ಅತೀತ ಕಾಲೋಚ್ಚರಿತ ವೇದಾನಾಂ ಪುನಃ ಕಾಲೋಂತರಚಾರ್ಯಮಾಣ ವೇದಾನಾಂ ಪ್ರತ್ಯಭಿಜ್ಞಾನೇನ ಏಕತ್ವಸ್ಯ ಉಕ್ತತ್ವ. ಸರಿಯಪ್ಪ, ನಾವು ಇಲ್ಲೇ ಬದುಕಿರೋದು, ಈ ದೇಹದಲ್ಲಿ ನಾವು ಈಗಲೇ ಇರೋದು. ನಾನು ಈಗ ಹೇಳಿದ್ದೇನೆ, ಇನ್ನು 3ನೇ ಕ್ಲಾಸಿನಲ್ಲಿ ಹೇಳಿಕೊಟ್ಟ ಪದ್ಯ ಹೇಳಿದೆ, ಸಂಸ್ಕಾರ ಸರಿ. ಆಮೇಲೆ ಇದ್ರ ಬಗ್ಗೆ ಸ್ಮರಣೆಯೇ ಇರಲ್ಲ. ಆದರೆ ದೇವರಿಗೆ ಈ ಯುಗಾದಿಯಲ್ಲಿ ವೇದವನ್ನು ಉಚ್ಚಾರ ಮಾಡ್ತಾರೆ. ದೇವರು ವೇದವನ್ನು ಉಚ್ಚಾರ ಮಾಡಿ ಬ್ರಹ್ಮದೇವರು ಕೊಡ್ತಾನೆ. ಬ್ರಹ್ಮದೇವರ ಪರಂಪರೆ ಎಲ್ಲ ನುಗ್ಗಿ ಬರುತ್ತೆ. ಎಲ್ಲಿಯ ವೇದವನ್ನು ಕೊಟ್ಟಿದ್ದು ದೇವರು? ಪೂರ್ವಮ ಕಲ್ಪ ಇತ್ತು, ಹಿಂದಿನ ಕಲ್ಪ. ಆ ಕಲ್ಪದಲ್ಲಿ ಆ ಸೃಷ್ಟಿಯ ಅವಧಿಯಲ್ಲಿ ಇದ್ದ ವೇದ ಯಾವುದೋ ಅದಕ್ಕಿಂತ ಹಿಂದಿನ ಸೃಷ್ಟಿಯಲ್ಲಿದ್ದ ಯಾವ ವೇದವೋ ಅದೇ ವೇದ. ಆಮೇಲೆ ಆ ವೇದ ಯಾವುದು? ಅದಕ್ಕಿಂತ ಹಿಂದಿನ ಸೃಷ್ಟಿಯಲ್ಲಿ. ಹೀಗೆ ಪ್ರತಿ ಬ್ರಹ್ಮದೇವರಿಗೂ ಕೂಡ ಆಯಾ ಕಾಲಮಾನದಲ್ಲಿ ಹೇಳಿಕೊಡುವ ವೇದ ಆಯಾ ಹಿಂದಿನ ನೆನಪಿನಲ್ಲಿ ಬಂದಿದೆ ಅಂತ ಹೇಳಿಯೇ ಇರೋದು. ಅಲ್ಲಿಯೂ ಒಂದು ಚೂರು ವ್ಯತ್ಯಾಸ ಆಗಿಲ್ಲ ಅಂತಲೇ ಹೇಳ್ತಾ ಇರೋವಂಥದ್ದು. ಹೀಗಾಗಿ ವೇದ ಅನಾದಿ. ಯಾಕೆಂದರೆ ದೇವರ
ಅನಾದಿ ಕಾಲದಿಂದ ದೇವರದ್ದು ಒಂದೇ ತರಹದ ಶಕ್ತಿ ಇರೋದು. ಕಾಲ ಅನಾದಿ, ವೇದ ಅನಾದಿ. ಈ ವೇದಕ್ಕೆ ಅನಾದಿತ್ವಕ್ಕೆ, ವೇದದ ಅನಾದಿತ್ವ ಯಾಕೆ ಬಂತು ಅಂದರೆ ದೇವರ ಸಂಕಲ್ಪದಿಂದ ಬಂತು ಅಷ್ಟೆ. ಹೀಗಾಗಿ ನಹಿ ಅಗ್ನಿಮೀಳೆ ಪುರೋಹಿತಮಿತಿ ಪುನರುಚ್ಚಾರ್ಯಮಾಣಂ ವೇದವಚನಂ ನ ಪ್ರತ್ಯಭಿಜ್ಞಾಯತ ಇತಿ ವಕ್ತುಂ ಶಕ್ಯತ ಇತ್ಯರ್ಥ. ಅಗ್ನಿಮೀಳೆ ಪುರೋಹಿತಂ ಅನ್ನೋದು ತಲತಲಾಂತರಗಳಿಂದ, ಕೋಟ್ಯಂತರ ವರ್ಷಗಳಿಂದ, ಅನಂತ ಕಾಲಗಳಿಂದ ಹೀಗೇ ಇದೆ. ಅದು ಎಲ್ಲರಿಗೂ ಅನ್ನಿಸ್ತಾ ಇದೆ. ಆ ಪ್ರತ್ಯಭಿಜ್ಞಾ ಗೊತ್ತಾಗ್ತಾ ಇದೆ. ಅದನ್ನು ಹೆಂಗೆ ಬದಲಾವಣೆ ಮಾಡ್ತಾರೆ ಅಂದಾಗಿ ಸಂಸ್ಕಾರ ಮಾತ್ರ ಅಲ್ಲ. ನನು ಈಶ್ವರ ಬುದ್ಧಿಯ ಸರ್ವದಾ ಪ್ರತೀಯಮಾನತ್ವಾತ್ ನಿತ್ಯತ್ವಂ ವೇದಾನಾಮಿತಿ ಯದುಕ್ತಂ ತೇನೈವ ನ್ಯಾಯೇನ ಪುರಾಣಾದೀನಾಮಪಿ ನಿತ್ಯತ್ವಂ ಸ್ಯಾದಿತ್ಯತಃ ಪುರಾಣಾನಾಮಪೀತಿ. ಅಲ್ಲ, ವೇದಕ್ಕೆ ನಿತ್ಯತ್ವ ಬಂದ ಹಾಗೆ ದೇವರೇ ಪುರಾಣ ರಚನೆ ಮಾಡಿರೋದು. ಆ ಪುರಾಣವೂ ಕೂಡ ಒಂದೇ ರೀತಿ ಇರುತ್ತೆ. ಪುರಾಣ ಯಾಕೆ ಅಪೌರುಷೇಯ ಅನ್ಬಾರದು ನೀವು? ಅದೇ ಪುರಾಣಕ್ಕೆ ನಿಲ್ಲಲ್ಲ. ದೇವರಿಗೆ ಹೋದ ಕಲ್ಪದಲ್ಲಿ ಕಾಳಿದಾಸ ಇರ್ತಾನೆ. ಅವನ ಒಂದು ಪದ್ಯ ರಚನೆ ಇರುತ್ತೆ. ಅದೇ ರೀತಿ ಅದರ ಹೋದ ಕಾಳಿದಾಸ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇರೋದು. ಕಾಳಿದಾಸ ಬಂದ, ಅವನು ನಿತ್ಯನೋ ಅನಿತ್ಯನೋ, ಕಾಳಿದಾಸ ಪ್ರತಿ ಯುಗಗಳಲ್ಲಿ ಬರ್ತಾರೋ ಅದು ನಮಗೆ ಬೇಕಿಲ್ಲ. ಈಗ ಸದ್ಯಕ್ಕೆ ಈ ಯುಗದಲ್ಲಿ ಬಂದ, ಹಿಂದೆ ಇದೇ ರೀತಿಯಾದ ಯುಗದಲ್ಲಿ ಬಂದ, ಅದರಿಂದೆಯೂ ಬಂದ. ಅದು ದೇವರ ತಲೆಯಲ್ಲಿ ದಾಖಲಾಗಿದೆ. ಅದು ಯಾಕೆ ನಿತ್ಯತ್ವ ಅಲ್ಲ? ನೀವು ಪುರಾಣಕ್ಕೆ ಅಂತ ಒಪ್ಕೊಂಡ್ಬಿಟ್ರೆ ಆಯಿತು, ಒಂದು ಸ್ಟೆಪ್ ಕೆಳಗಡೆ ಇನ್ನೊಂದು ಸ್ಟೆಪ್ ಕೆಳಗಡೆ ಇದೆ ಅಂತ. ಇವಾಗ ನಾನು ಹೇಳ್ತೇನೆ, ನನ್ನ ಥಾನಾನೇ ಇನ್ನೊಬ್ಬ ಬರೀತಾನೆ, ಕಾಲೋಹ್ಯಯಂ ನಿರವಧಿರ್ ವಿಪುಲಾಚ ಪೃಥ್ವಿ, ನಂದೇ ಶೈಲಿ, ಇನ್ನೊಬ್ಬ ಬರೀತಾನೆ. ಆವಾಗ ನನ್ನ ಮಾತು ನನ್ನ ಮುನ್ನುಡಿಯೂ ನಿತ್ಯ ಆಗಬೇಕಾಗತ್ತೆ, ನನ್ನ ಬರಹವೂ ನಿತ್ಯ ಆಗಬೇಕಾಗತ್ತೆ, ಅಪೌರುಷೇಯ ಆಗಬೇಕಾಗತ್ತೆ. ಒಂದು ಅಪೌರುಷೇಯ ಬೇಕಾದ್ರೆ ಹೀಗೆ ಹೇಳೋಣ, ಅಪೌರುಷೇಯ ಆಗಿ ನಿತ್ಯ, ಪೌರುಷೇಯ ಆಗಿ ನಿತ್ಯ, ಅನಿತ್ಯವಾದದ್ದು ಯಾವುದೂ ಇಲ್ವೇ ಇಲ್ಲ ಅಂತ. ನೋಹೋ, ಹಂಗೆ ಹೇಳಿ ಬರಲ್ಲ. ಅಲ್ಲಿಯೂ ದೇವರ ಸಂಕಲ್ಪವೇ. ನಾನು ರಚಿಸಿದ ಪುರಾಣ ನಿತ್ಯ ಅಂತ ಜನ ಅನ್ಬಾರದು. ಅದಕ್ಕೆ ಅಡಿಷನ್ ಇರುತ್ತೆ, ಡಿಲಿಷನ್ ಇರುತ್ತೆ. ದೇವರ ಸಂಕಲ್ಪವೇ ಹಾಗೆ. ವೇದಕ್ಕೆ ಸಮನಾಗಿ ನನ್ನ ರಚನೆಯನ್ನು ನಾನು ಇಡಬಾರದು ಅಂತ. ಅದು ವೇದಕ್ಕಿಂತಲೂ ಚೆನ್ನಾಗಿ ಮಾಡಬಲ್ಲ, ಆದರೂ ದೇವರದ್ದು ಈ ರೀತಿ ಕಲ್ಪನೆ, ದೇವರದ್ದು ಈ ರೀತಿ ಸಂಕಲ್ಪ ಇರುತ್ತೆ. ಅದರಿಂದಾಗಿ ಪುರಾಣ ನಿತ್ಯ ಅಲ್ಲ. ಪುರಾಣನೇ ನಿತ್ಯ ಅಲ್ಲ ಅಂದರೆ ಉಳಿದವುಗಳಿಗೆ ಕೇಳಲೇಬೇಡಿ, ಅನಿತ್ಯವೇ. ಆನುಪೂರ್ವ ವ್ಯತ್ಯಾಸ ಆಗೇ ಆಗತ್ತೆ. ಅದರಿಂದಾಗಿ ಕಾಳಿದಾಸನೇ ಇನ್ನೊಮ್ಮೆ ಬಂದರೂ ಕೂಡ ನಿನ್ನ ರಘುವಂಶವನ್ನು ಹೇಳು ಅಂತಂದರೆ ಅದೇ ರೀತಿ ಹೇಳ್ತೇನೆ ಅಂತಿಲ್ಲ. ದೇವರೇ ಇದು ಮಹಾಭಾರತದಲ್ಲಿ ಗೀತೆಯನ್ನು ಹೇಳು ಅಂತಂದಾಗ ಹಂತ ದುರ್ಮೇಧತಾ ಪಾರ್ಥ ತ್ವಯಾಯಂ ವಿಸ್ಮೃತಿಂ ಗತಃ. ಏನೋ ಅರ್ಜುನ ಮರೆತು ಬಿಟ್ಟಿಯಲ್ಲೋ, ಅದೇ ರೀತಿ ಬರುತ್ತೇನೋ ನನಗೆ, ಆದರೂ ಹೇಳ್ತೇನೆ ಅಂತಂದ. ಆ ಅನುಪೂರ್ವಿಯೇ ಬೇರೆ, ಅನುಗೀತೆ. ಅದರಿಂದಾಗಿ ದೇವರ ಸಂಕಲ್ಪ, ತನ್ನ ರಚನೆಗೇನೆ ಅವನು ಅನಿತ್ಯತ್ವವನ್ನು ತಂದುಕೊಂಡ. ಈಗ ಮುಂದಿನ ಕಲ್ಪದಲ್ಲಿ ವ್ಯಾಸ ಬೇರೆಯವರೇ ಇರ್ತಾರಲ್ಲ, ಇದು ಒಂದು ಪ್ರಶ್ನೆ. ಇದು ಭಾಗವತ ತಾತ್ಪರ್ಯದಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅದನ್ನೀಗ ನಾನು ಕೊಡ್ತೇನೆ. ವಿಸ್ತಾರವಾಗಿ ಅಲ್ಲಿ ನೋಡೋಣ. ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ. ಕೆಲವು ಪುರಾಣಗಳು ಹೇಳ್ತಾ ಹೋಗ್ತವೆ, ಈ ದ್ವಾಪರ ಯುಗದಲ್ಲಿ ಈ ವೇದವ್ಯಾಸರು, ಈ ದ್ವಾಪರ ಯುಗದಲ್ಲಿ ಈ ವೇದವ್ಯಾಸರು, ಈ ದ್ವಾಪರ ಯುಗದಲ್ಲಿ ಇವರು ವೇದವ್ಯಾಸರು. ಆ ವೇದವ್ಯಾಸರ ಹೆಸರು ಹೌದು. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೆ ಕೃಷ್ಣ ವ್ಯಾಸ ಸತ್ಯವತಿ ಸುತಃ ಅಂತ. ತೃತೀಯ ಮೂರನೆಯ ಯುಗ ದ್ವಾಪರ ಯುಗ 7,
16, 25 ಹಾಗೆ 28 ಇವುಗಳಲ್ಲಿ ಸ್ವಯಂ ವೇದವ್ಯಾಸರೇ ನಾರಾಯಣನೇ ವೇದವ್ಯಾಸನಾಗಿ ಬರೋದು. ಈಗ ಮುಂದೆ ಇವರು ಬರ್ತಾರೆ, ಯಾರು ಅಶ್ವತ್ಥಾಮಾಚಾರ್ಯರು ವೇದವ್ಯಾಸರಾಗ್ತಾರೆ. ಅವಾಗ ಅವ್ರ ಕೆಲಸ ಏನು? ವೇದ ವಿಭಾಗ ಮಾಡ್ತಾರೆ, ವೇದವನ್ನು ವಿಭಾಗ ಮಾಡ್ತಾರೆ. ಅದು ಇವ್ರು ಹೇಳ್ಕೊಟ್ಟಿದ್ರಿಂದಲೇನೆ. ಆಮೇಲೆ ಮಹಾಭಾರತದ ಶುದ್ಧ ಪಾಠ ಕೊಡ್ತಾರೆ. ಮಹಾಭಾರತ ರಚನೆ ಮಾಡಲ್ಲ, ಮಹಾಭಾರತದ ಶುದ್ಧ ಪಾಠ. ಅದರಿಂದಾಗಿ ಪುರಾಣಗಳೆಲ್ಲ ದೇವರ ತಲೆಯಲ್ಲಿ ಇರುತ್ತೆ, ಬುದ್ಧಿಯಲ್ಲಿ ಇರುತ್ತೆ. ಆದರೆ ಅವನು ಬೇಕಂತ ಬೇಡ, ವೇದ ಒಂದೇ ಅಪೌರುಷೇಯವಾಗಿರಲಿ. ಏಕೆಂದರೆ ದಾರಿಯನ್ನು ಬದಲಾಯಿಸ್ತಾ ಇರಬಾರ್ದು. ದೇವರ ಕರುಣಾಳು, ನನಗಿರೋದು ಇದೊಂದೇ ದಾರಿ, ಈ ದಾರಿಯನ್ನೇ ಶುದ್ಧ ಮಾಡಿಕೊಡ್ತೇನೆ, ಬನ್ನಿ, ಈ ಹೆದ್ದಾರಿಯಲ್ಲಿ ಬನ್ನಿ. ಸ್ವಲ್ಪ ಕಿರುದಾರಿಗೆ ಹೋಗಿ ಈ ಹೆದ್ದಾರಿಯ ಒಂದು ಅರ್ಥ, ಹೆದ್ದಾರಿಯ ನೋಟ, ಹೆದ್ದಾರಿಯ ಅಲ್ಲಿ ಹೇಗೆ ಸಾಗಬೇಕು ಇತ್ಯಾದಿ ಇನ್ಸ್ಟ್ರಕ್ಷನ್ಸ್ಗೆ ಒಂದು ಕಿರುದಾರಿ ಇರುತ್ತೆ, ಸರ್ವಿಸ್ ರೋಡ್, ಅದರಲ್ಲಿ ಬನ್ನಿ. ಅದೇ ಪುರಾಣ. ವೇದವೆಂಬ ದಾರಿಯನ್ನು ಕರುಣೆಯಿಂದ ಹಾಗೆ ಒಂದು ಚೂರು ಕೆಡಿಸದೇ ಇಟ್ಕೊಂಡಿದ್ದಾನೆ. ಅದರ ಪಾವಿತ್ರ್ಯವನ್ನು ಉಳಿಸಲಿಕ್ಕೆ ತನ್ನ ರಚನೆಯನ್ನೇ ದೇವರೇನು ಮಾಡಿದ್ದಾನೆ? ಅನಿತ್ಯವನ್ನಾಗಿ ಮಾಡಿಕೊಂಡಿದ್ದಾನೆ. ಇದು ದೇವರ ದೊಡ್ಡಸ್ತಿಕೆ. ವೇದ ಇರಲಿ ಅನ್ನೋ ದೇವರ ಸಂಕಲ್ಪ ಹೀಗೆ ಇರೋದು. ಅದರಿಂದ ಅಲ್ಲಿ ವ್ಯತ್ಯಾಸ ಬರುತ್ತೆ. ಪ್ರಕೃತ ವೇದ ನಿತ್ಯತ್ವೋಪಪಾದನ ಉಪಸಂಹರತಿ ಅಥ ಆಕಾಶಗುಣ ಇತಿ. ಧ್ವನಿ ಆಕಾಶಗುಣ. ಧ್ವನಿ ಅನ್ನೋದು ಆಕಾಶದ ಗುಣ. ನಿತ್ಯಾನಾಂ ಸರ್ವಗತಾನಾಂ ವರ್ಣಾನಾಂ ಅಭಿವ್ಯಂಜಕ ಧ್ವನಿವತಾತ್ ಉಪಲಂಭಾನ್ ನ ಸರ್ವದಾ ಉಪಲಬ್ಧಿ. ನೋಡಿ, ವೇದ ಅನ್ನೋದು ವರ್ಣ. ವರ್ಣ ಎಲ್ಲ ಕಡೆ ಉಪಲಬ್ಧಿ ಇದೆ. ವರ್ಣ ಇಲ್ಲಿಲ್ಲ ಇಲ್ಲಿದೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ಕಡೆ ಇರೋದ್ರಿಂದಲೇ ನಾವು ಅದನ್ನು ಹೇಳಲಿಕ್ಕಾಗತ್ತೆ. ಇಲ್ಲ ಅಂದರೆ ಮಾತಾಡಲಿಕ್ಕೆ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಮಾತನಾಡಬೇಕಾಗ್ತಾ ಇತ್ತು. ಇದನ್ನು ಮಹಾಭಾಷ್ಯದಲ್ಲಿ ತಮಾಷೆಯಾಗಿ ವರ್ಣಸ್ವರೂಪ ಏನು ಇಲ್ಲ, ಸುರಮೋಹನ ಅರ್ಥ ಏನು ಹೇಳಬೇಕಾಗಿಲ್ಲ. ವರ್ಣಸ್ವರೂಪ ಏನು? ನಿತ್ಯ. ಹೌದಾ? ಇದನ್ನು ಅವರು ಮಹಾಭಾಷ್ಯದಲ್ಲಿ ತಮಾಷೆಯಾಗಿ ಕಥಂ ವರ್ಣಾಸ್ಯು ಆಕಾಶೇ ಸ್ಯು, ಭೂಮಿಯಲ್ಲಿ ವರ್ಣಗಳೆಲ್ಲ ಇವೆ. ಕಥಂ ಸ್ಯು ಪಕ್ಷಿವತ್ ಸ್ಯು, ಪಕ್ಷಿಯಂತೆ ಇರುತ್ತೆ ಅಂತ ಹೇಳ್ತೀರಾ? ಅವನು ಬಂಗಾಳದಲ್ಲಿ ಒಬ್ಬ ಹೋಮ ಮಾಡ್ತಾ ಇರ್ತಾನೆ, ಅಗ್ನಯೇ ಸ್ವಾಹ ಅಗ್ನಯ. ಇದನ್ನು ನಮ್ಮ ಕರ್ನಾಟಕಕ್ಕೆ ಬರಬೇಕಲ್ಲ, ಇವನು ಕಾಯ್ತಾ ಇರ್ಬೇಕು, ಯಾಕೆಂದ್ರೆ ಇವ್ ವರ್ಣ ಇಲ್ಲ. ಅದು ಬಂದ ಮೇಲೆ ಹೇಳಬೇಕು, ಅದರಿಂದಾಗಿ ವರ್ಣ ಅನ್ನೋದು ಪಕ್ಷಿಯ ತರಹ ಅಂತ ಅನ್ಬೇಡಿ. ಮತ್ತೆ ಹೇಗೆ ಬೆಳಕು ಎಲ್ಲ ಕಡೆ ಇದೆ, ಹಾಗೆ ವರ್ಣ ಎಲ್ಲ ಕಡೆ ಇರುತ್ತೆ. ಅದರಿಂದಾಗಿ ಒಟ್ಟೊಟ್ಟಿಗೆ ಮಾತನಾಡಲಿಕ್ಕಾಗತ್ತೆ. ಅವರು ಮಾತನಾಡ್ತಾ ಇವರು ಮಾತನಾಡ್ತಾ ಇರಬಹುದು. ಇಲ್ಲ ಅಂದಿದ್ರೆ ರೇಷನ್ ಥರ ಬಳಸಬೇಕು. ಈ ವಾಕಿ ಟಾಕಿನಲ್ಲಿ ಬಳಸ್ತೇವಲ್ಲ, ಅವರು ಆನ್ ಮಾಡಿ ಅವ್ರು ಹಿಂಗೆ ಒತ್ಬಿಟ್ಟು ಆಮೇಲೆ ಅವ್ರು ಮಾತನಾಡಬೇಕು. ಓವರ್ ಅಂತ ಅಂದ್ಬಿಟ್ಟು ಮಾತನಾಡಬೇಕು. ಇಲ್ಲಿ ಮಾತನಾಡ್ಬೇಕಾದ್ರೆ ಓವರ್ ಅಂತ ಮಾತನಾಡಲಿಕ್ಕೆ ಇಲ್ಲ, ಯಾಕೆಂದರೆ ವರ್ಣ ಎಲ್ಲ ಕಡೆ ಇರೋದ್ರಿಂದ ಅಲ್ವಾ. ಹೀಗಾಗಿ ವರ್ಣ ಅನ್ನುವುದು ಅಭಿವ್ಯಕ್ತ ಆಗುವುದು ಧ್ವನಿಯಲ್ಲಿ. ಧ್ವನಿ ಅನ್ನೋದು ಆಕಾಶದಿಂದ ಪ್ರಚೋದಿತವಾದದ್ದು. ಪ್ರತಿವರ್ಣಂ ಅಭಿವ್ಯಂಜಕ ಧ್ವನಿಭೇದಸ್ಯ ಯುಗಪದೋಪಲಬ್ಧಶ್ಚ. ಪ್ರತಿಯೊಂದು ವರ್ಣಕ್ಕೂ ಕೂಡ ಅಭಿವ್ಯಂಜಕವಾದ ಧ್ವನಿ ಅನ್ನೋದು ಭಿನ್ನ ಭಿನ್ನ, ಅದು ಒಟ್ಟಿಗೆನೇ ಸಿಗತ್ತೆ. ಆಯ್ತಾ? ತಥಾ ವರ್ಣಾನಾಂ ಸರ್ವದಾ ಏಕಪ್ರಕಾರಾನುಪೂರ್ವ್ಯಾತ್ಮಕ ವೇದೋ ನಿತ್ಯ. ನಮ್ಮ ವರ್ಣಗಳು ಆನುಪೂರ್ವಿ ಒಂದೇ ರೀತಿಯಾಗಿರಲ್ಲ, ಅದನ್ನು ಚೇಂಜ್ ಮಾಡ್ತೇವೆ. ಆನುಪೂರ್ವಿಯನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ. ಅದನ್ನು ಬೇರೆ 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 ರೀತಿಯಲ್ಲಿ ಹೇಳ್ತಾ ಹೋಗ್ತೇವೆ ವರ್ಣವನ್ನು, ಅಲ್ವಾ. ಒಂದು ಕವಿತೆ ಒಂದು ಸರ್ತಿ ಹೇಳುವಾಗ ಈ ಆರ್ಡರ್ ಚೆನ್ನಾಗಿ, ಆಮೇಲೆ ಅವನೇ ಚೇಂಜ್ ಮಾಡಿ ಇಲ್ಲ ಈ ತರಹ
ಈ ಥರ ಆದರೆ ಇನ್ನೂ ಆಗುತ್ತೆ, ಈ ಥರ ಆದರೆ ಇನ್ನೂ ಆಗುತ್ತೆ. ವರ್ಣ ಅನ್ನೋದು ಅನಿತ್ಯವಾದ ಕ್ರಮ ನಮಗೆ ಗೊತ್ತು. ಅನಿತ್ಯವಾದ ಕ್ರಮಭೂತವಾದ ವರ್ಣ ಇದೆ ಅಂದಮೇಲೆ ವರ್ಣದ ಅನುಕ್ರಮ ಅನಿತ್ಯವಾಗಿದೆ, ನಿತ್ಯವಾಗಿ ಹೊಂದಿರುತ್ತೆ, ಅದೇ ವೇದ. ಆ ವರ್ಣದ ಆರ್ಡರ್ನಲ್ಲಿ ವ್ಯತ್ಯಾಸ ಇರಲ್ಲ, ಅದೇ ವೇದ. ಹೀಗಿಟ್ಕೋ ಅಂತ ಹೇಳ್ತಾರೆ. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ನೋಡೋಣ, ತತ್ವಮಂಜರಿ ಒಂದು ನೋಡಿಬಿಡೋಣ. ತಾನ್ವಾ ಏತಾನ್ ಸಂಪಾತಾನ್ ವಿಶ್ವಾಮಿತ್ರ ಪ್ರಥಮಮಪಶ್ಯತ್. ಈ ಮಂತ್ರಗಳನ್ನು ವಿಶ್ವಾಮಿತ್ರ ಮೊದಲು ಕಂಡ. ಪ್ರಥಮಮಪಶ್ಯತ್ ಅಂತ ಇದೆ, ಕಂಡ, ರಚನೆ ಮಾಡಿದ ಅಲ್ಲ, ಕಂಡ. ಈ ದರ್ಶನ ವ್ಯವಹಾರ ನತಾವದ್ ವರ್ಣಪದಾದೀನಾಂ ನಿತ್ಯತ್ವಂ. ವರ್ಣಪದಗಳನ್ನು ನಿತ್ಯ ಎನ್ನದಿರಿ. ಯೋಗ್ಯತ್ವೇ ಸತಿ ನಿತ್ಯಂ ಅನುಪಲಭ್ಯಮಾನತ್ವಾತ್. ಯಾಕೆ ಅಂದರೆ ವರ್ಣ ಯಾವಾಗಲೂ ಇದ್ದಿದ್ರೆ ಯಾವಾಗಲೂ ವರ್ಣ ರಪ 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 ಕಿವಿಗೆ ಬಂದು ಬಡಿಬೇಕಾಗ್ತಾ ಇತ್ತು. ಆದರೆ ಏನೂ ಮಾತನಾಡದೆ ಮಾತಿನ ಹೊಡೆತಗಳು, ವರ್ಣಗಳು ಕಿವಿಗೆ ಬೀಳದೇ ಇರುವ ಜಾಗಕ್ಕೆ ನಾವು ಹೋಗಬಹುದು ಇವತ್ತು. ಅಂದರೆ ಏನಿದೆ, ವರ್ಣ ನಿತ್ಯ ಆಗಬೇಕಾಗಿಲ್ಲ. ನಿತ್ಯ ಆಗಿದ್ದಿದ್ರೆ ಯಾವಾಗಲೂ ಕೇಳಬೇಕಾಗ್ತಾ ಇತ್ತು. ಅಂತಹ ವರ್ಣ ಕೇಳತ್ತೆ, ನಾಶ ಆಗೋಗುತ್ತೆ. ವೇದವೂ ಕೂಡ ಹಾಗೆ. ವೇದ ಅಂದರೆ ವರ್ಣ ಸ್ವರೂಪ, ವರ್ಣರೂಪ. ಅಗ್ನಿವೀಳೆ ಪುರೋಹಿತಂ ಅಂತೀವಿ. ಅಲ್ಲಿ ಹೇಳ್ಬೇಕಾದ್ರೆ ಹಿಂದಿನ ವರ್ಣಗಳೆಲ್ಲ ನಾಶ ಆಗಿರೋದು ಕಂಡಿದೆ. ನಾವು ಅಗ್ನಿವೀಳೆ ಪುರೋಹಿತಂ ಅಂತ ಹೇಳಲಿಕ್ಕೆ ಆಗಬಾರ್ದಿತ್ತು ಅಂತ ಹೇಳಿದ್ರೆ ಕ್ರಮ ಇಲ್ಲ, ಅದಕ್ಕೆ ನಿತ್ಯ ಇಲ್ಲ. ವರ್ಣ ಪದ ಎಲ್ಲವೂ ಕೂಡ ನಿತ್ಯ, ಧ್ವನಿಯಲ್ಲಿ ಅಭಿವ್ಯಕ್ತವಾಗುತ್ತೆ. ಹಾಗಲ್ಲ, ಘಟೆ ನಷ್ಟೇ ಸತ್ಯಪಿ ಬುದ್ಧೌ ತತ್ ಸಂಸ್ಕಾರ ಪ್ರತೀತೇ ವರ್ಣಾದೀನಾಮಪಿ ತಥಾ ಸ್ಯಾದಿತ್ಯತಾಹ ನ ಚ ಘಟೇತಿ. ಘಟ ನಾಚ ಆದರೂ ಬುದ್ಧಿಯಲ್ಲಿ ಸಂಸ್ಕಾರ ರೂಪದಿಂದ ಇರುತ್ತೆ. ಹಾಗೆ ವರ್ಣಾದಿಗಳಿಗೂ ಹೇಳಬಹುದಲ್ಲ ಅಂದರೆ ಇಲ್ಲ ಇಲ್ಲ, ಮಡಿಕೆ ತರಹ ಅಲ್ಲ ಇದು. ಏವಂ ಚೇತ್ ಪುರಾಣಾದೀನಾಮಪಿ ನಿತ್ಯವರ್ಣ ಕ್ರಮಾತ್ಮಕತ್ವಾತ್ ನಿತ್ಯತ್ವಂ ಸ್ಯಾತ್. ಹಾಗಾದರೆ ಪುರಾಣವೂ ನಿತ್ಯ ಆಗಬೇಕಾಗತ್ತೆ, ಯಾಕೆಂದರೆ ನಿತ್ಯಭೂತವಾದ ವರ್ಣ ಇರೋದ್ರಿಂದಾಗಿ. ವೇದಾರ್ಥವತಾಂ ತೇಷಾಂ ಸರ್ಗಾಂತರೇಪಿ ಅರ್ಥಸ್ಯ ಚ ವ್ಯತ್ಯಯ ಸಂಭವಾದಿತ್ಯತಃ ಪುರಾಣಾನಾಮಿತಿ. ವೇದ ಯಾರು ಹಾಗೆ ನೆನಪಲ್ಲಿ ಇಟ್ಕೊಂಡಿರ್ತಾರೆ, ಮುಂದಿನ ಜನ್ಮದಲ್ಲಿ ಬದಲಾಗುತ್ತೆ, ಮುಂದಿನ ಜನ್ಮದಲ್ಲಿ ಬದಲಾಗುತ್ತೆ. ಹಾಗೆ ಯೋಚನೆ ಮಾಡಬಾರದು? ಹೌದು, ಅಲ್ಲಿ ದೇವರ ಸಂಕಲ್ಪ ಇಲ್ವಲ್ಲ. ಅನ್ಯಥಾ ಶಬ್ದ ರಚನಮೇವ ಅನಿತ್ಯತ್ವೇ ಹೇತು ನ ವರ್ಣಪದ ಅನಿತ್ಯತ್ವ. ವೇದ ನಿತ್ಯ ಆಗಲಿಕ್ಕೆ ದೇವರ ಕಾರಣವೇ ವಿನಃ ವರ್ಣಪದಗಳು ನಿತ್ಯವೋ ಅನಿತ್ಯವೋ ಅಲ್ಲ. ನಾಪಿ ಅರ್ಥವ್ಯತ್ಯಯೇನ ಅನಿತ್ಯತ್ವಮಿತಿ ವಿಚೇತಃ. ಅರ್ಥವ್ಯತ್ಯಾಸ ಆದರೂ ಕೂಡ ಅನಿತ್ಯ ಆಗಲ್ಲ. ಇವ್ರು ಯಾರೋ ಬೇರೆ ಅರ್ಥ ಮಾಡಿಬಿಡ್ತಾರೆ, ವೇದ ಅನಿತ್ಯ ಅಲ್ಲ. ಏವಂ ಚೇತ್ ಕಥಂ ಅಸ್ಮದಾದೀನಾಂ ಉಚ್ಚಾರಣ ಕಾಲ ಏವ ವರ್ಣಪದಾದೀನಾಂ ಪ್ರತೀತಿ ಇತ್ಯೇತಾಂ ಆತಂಕಾಂ ಪರಿಹರತಿ ಅತ ಆಕಾಚೆ. ಹಾಗಾದರೆ ನಮ್ಮ ಉಚ್ಚಾರಣ ಕಾಲದಲ್ಲಿ ವರ್ಣ ಹೇಗೆ ಬರುತ್ತೆ ಅಂದರೆ, ಧ್ವನಿ ಇದೆ. ಇವಾಗ ಈ ಗಂಟಲಿನಿಂದ ಹೊರಡೋದು ಧ್ವನಿ, ಆ ಧ್ವನಿಯ ಒಳಗಡೆ ಇರೋದು ವರ್ಣ. ಆ ವರ್ಣ ನಿಮಗೆ ತಿಳ್ಕೊಳ್ಳಿಕ್ಕಾಗತ್ತೆ, ನೋಡಲಿಕ್ಕಾಗಲ್ಲ. ಯಾಕೆಂದರೆ ಧ್ವನಿಯ ಜೊತೆಗೇನೆ ಬರುತ್ತೆ. ಧ್ವನಿಯ ಮೂಲಕ ಅಭಿವ್ಯಕ್ತ ಆಗದೆ ಹೋದ್ರು ವರ್ಣ ಇದೆ ಅನ್ನೋದಕ್ಕೆ ಏನು ಗೊತ್ತಾ ಪ್ರೂಫು? ನೀವು ಓದ್ಕೊಂಡು ಹೋಗ್ತೀರ ಏಕಾಂತದಲ್ಲಿ, ಏನೂ ಇಲ್ಲ, ಓದ್ಕೊಂಡು ಹೋಗ್ತಾ ಇರ್ತೇವೆ. ಅಲ್ಲಿ ಒಂದು ಯೂನಿವರ್ಸಲ್ ಅಗ್ರಿಮೆಂಟ್ ಇದೆ. ಈ ತರಹ ಬರೆದ್ರೆ ಅದನ್ನು ಅ ಅಂತ ಕರೀತಾರೆ, ಈ ತರಹ ಬರೆದ್ರೆ ಆ ಅಂತ ಹೇಳ್ತಾರೆ ಅಂತ. ಆ ವರ್ಣ ಅನುಮಾಪಕ. ಆದರೆ ನಾವು ಅಲ್ಲಿ ವರ್ಣವೇ ಇಲ್ಲದೇನೆ ಅದನ್ನು ಹೇಳಲಿಕ್ಕಾಗಲ್ಲ, ಅದನ್ನು ಅನುಮಾಪನ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಧ್ವನಿಗೆ ಅನುಗುಣವಾಗಿ ಆ ವರ್ಣ, ಒಬ್ಬ ಆ ಹೇಳಿದರೆ ಜೋರಾಗಿ, ಒಬ್ಬ ಆ ಹೇಳಿದರೆ ಕಡಿಮೆ, ಅದು ಅವರ ಗಂಟಲಿನ ಶಕ್ತಿಗೆ ಅನುಗುಣವಾಗಿ ಇರುವಂಥದ್ದು.
ಅದರಿಂದಾಗಿ ತಾಲ್ವೋಷ್ಠಾದಿ ಪ್ರಯತ್ನೇನ ಜಾಯಮಾನೆ ಆಕಾಶ ವಿಶೇಷ ಗುಣೆ ಧ್ವನ್ಯಾಕ್ಷೇ ಶಬ್ದೆ ವ್ಯಜ್ಯಮಾನಾ ವರ್ಣಾದಯ ನತು ಉತ್ಪದ್ಯಮಾನಾ. ನೋಡಿ, ಧ್ವನಿಯಿಂದ ವರ್ಣ ಉತ್ಪತ್ತಿ ಆಗಲ್ಲ, ಧ್ವನಿಯಿಂದ ಅಭಿವ್ಯಕ್ತ ಆಗತ್ತಷ್ಟೇ ಎಂದು ಪಂಡಿತಾಚಾರ್ಯ. ವರ್ಣ ನಿತ್ಯ. ಯಾಕೆ ಅಂದರೆ ನಿತ್ಯವಾದ ವರ್ಣ ಏನಿದೆ, ಆ ನಿತ್ಯವಾದ ವರ್ಣ ಧ್ವನಿಯ ಒಳಗಡೆ ತೋರತ್ತೆ. ಧ್ವನಿ ಅನ್ನೋದು ರತ್ನ, ಇದು ಧ್ವನಿ ಅನ್ನೋದು ಪೆಟ್ಟಿಗೆ. ಆ ಪೆಟ್ಟಿಗೆ ಒಳಗಡೆ ರತ್ನ ಯಾವುದು ಅಂತಂದರೆ ವರ್ಣ. ಆ ಪೆಟ್ಟಿಗೆ ರತ್ನವನ್ನು ಉತ್ಪಾದನೆ ಮಾಡಲ್ಲ, ಆ ರೀತಿ ಧ್ವನಿ ವರ್ಣವನ್ನು ಉತ್ಪಾದನೆ ಮಾಡಲ್ಲ. ಈ ಒಂದು ವಿವೇಕ, ಭೇದ ಜ್ಞಾನದ ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ಸಾಕು. ಆಮೇಲೆ ಗುರುಗಳದ್ದು ಮಾಡಿ ಮತ್ತೆ ಮುಂದೆ ಹೋಗುವ. ಕೃಷ್ಣಾರ್ಪಣ.